ನಮಸ್ತೆ ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಮಯದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತೇನೆ. ಸಮಯದ ಸಮರ್ಪಕ ನಿರ್ವಹಣೆ ಯಶಸ್ವಿನ ಒಂದು ಮೆಟ್ಟಿಲು ಎನ್ನುತ್ತಾರೆ. ಯಶಸ್ವಿ ವ್ಯಕ್ತಿಗಳು ಅಂದುಕೊಂಡ ಗುರಿಯನ್ನು ಮುಟ್ಟಲು ಸಮಯವನ್ನು ಅಗತ್ಯದ ಕೆಲಸಕ್ಕೆ ತಕ್ಕಂತೆ ಹೊಂದಿಸಿಕೊಂಡು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ. ತತ್ವಶಾಸ್ತ್ರಕ್ಕೆ ನೀಡಿದ ಅಮೂಲ್ಯ ಕೊಡುಗೆಗಳಿಂದಾಗಿ ಈಗಲೂ ಪ್ರಸ್ತುತವೆನಿಸುವ ಇಮ್ಯಾನ್ಯುಯಲ್ ಕಾಂಟ್ ಅವರು ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಈ ಜರ್ಮನ್ ತತ್ವಜ್ಞಾನಿ ಜನಿಸಿದ್ದು 18ನೇ ಶತಮಾನದಲ್ಲಿ. ಕಾಂಟ್ ಕಟ್ಟುನಿಟ್ಟಾದ ದೈನಂದಿನ ವೇಳಾಪಟ್ಟಿಯನ್ನು ಇಟ್ಟುಕೊಂಡಿದ್ದರು. ಅವರ ನೆರೆಹೊರೆಯವರು ತಮ್ಮ ಗಡಿಯಾರಗಳನ್ನು ಕಾಂಟರ ಮಧ್ಯಾಹ್ನದ ನಡಿಗೆಯ ಆಧಾರದ ಮೇಲೆ ಹೊಂದಿಸುವ ಮಟ್ಟಿಗೆ ನಿಖರವಾಗಿರುತ್ತಿತ್ತು. ಅವರು ಹೊರಗೆ ಹೋಗುವ ಸಮಯ, ಹಾಗೆಯೇ ಅವರು ನೀತಿಶಾಸ್ತ್ರ, ಸೌಂದರ್ಯಶಾಸ್ತ್ರ, ಮೆಟಾಫಿಸಿಕ್ಸ್ನಲ್ಲಿ ಸಂಶೋಧನೆಗಾಗಿ ದಿನದ 20 ಗಂಟೆಗಳನ್ನು ಮೀಸಲಿಟ್ಟಿದ್ದರು. ಸ್ನಾನ, ಊಟ, ಮಧ್ಯಾಹ್ನದ ನಡಿಗೆಯನ್ನು ಕಟ್ಟುನಿಟ್ಟಾಗಿ 1 ಗಂಟೆಯ ಅವಧಿಯಲ್ಲಿ ಮುಗಿಸುತ್ತಿದ್ದರು. ನಡುರಾತ್ರಿಯ 1 ಗಂಟೆಗೆ ಮಲಗಿ 4 ಗಂಟೆಗೆ ಏಳುತ್ತಿದ್ದರು. ಈ 3 ಗಂಟೆಯ ಅವಧಿಯಲ್ಲಿ ಭೂಕಂಪವಾದರೂ ತನ್ನನ್ನು ಎಬ್ಬಿಸಬಾರದೆಂದು ಮನೆಯ ಕೆಲಸದಾಳಿಗೆ ಆರ್ಡರ್ ಮಾಡಿದ್ದರು. ಅವರ ಪ್ರತಿಭೆಯನ್ನು ಗಮನಿಸಿದ ವಿಶ್ವವಿದ್ಯಾಲಯವೊಂದು ಕಾಂಟರನ್ನು ತನ್ನ ಕುಲಪತಿಯಾಗಿ ನೇಮಿಸಿಕೊಳ್ಳಲು ತೀರ್ಮಾನಿಸಿತು. ಈ ಸಂದೇಶ ತಲುಪಿದಾಗ ರಾತ್ರಿ 2 ಗಂಟೆ. ಕೆಲಸಗಾರನಿಗೆ ಸಂತೋಷ ತಡೆಯಲಾಗಲಿಲ್ಲ. ತನ್ನ ಒಡೆಯ ಇಷ್ಟು ದೊಡ್ಡ ಹುದ್ದೆಯನ್ನು ಪಡೆದಿರುವುದನ್ನು ತಕ್ಷಣ ಅವರಿಗೆ ತಿಳಿಸುವ ಕಾತರ. ಧೈರ್ಯ ಮಾಡಿ ಕಾಂಟ್ರನ್ನು ಎಬ್ಬಿಸಿದ. ಖುಷಿಯಲ್ಲಿ ಸಂದೇಶವನ್ನು ತಿಳಿಸಿದ. ಕಾಂಟ್ ವಿಚಲಿತರಾಗದೆ ಕೆಲಸದವನ ಕೆನ್ನೆಗೆ ಬಲವಾಗಿ ಹೊಡೆದು ಮತ್ತೆ ಹೊದ್ದು ಮಲಗಿದರು. 4 ಗಂಟೆಗೆ ಎದ್ದವರೇ ಕಾಗದವನ್ನು ತೆಗೆದುಕೊಂಡು, ನಿಮ್ಮ ನಿರ್ಧಾರ ನನ್ನ ನಿದ್ದೆಯನ್ನು ಕೆಡಿಸಿದೆ. ಇನ್ನು ಮುಂದೆಂದೂ ಹಾಗಾಗಲು ಬಿಡಲಾರೆ. ನಾನು ಈ ಹುದ್ದೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು 3 ಸಾಲಿನ ಪತ್ರವನ್ನು ವಿಶ್ವವಿದ್ಯಾಲಯಕ್ಕೆ ಬರೆದರು. ಬಳಿಕ ಕೆಲಸದವನನ್ನು ಕರೆದು, ನೀನೊಬ್ಬ ಹುಚ್ಚ. ನಿಮಗೆ ಖುಷಿ ನೀಡುವ ಸಂಗತಿಯ ಹಿಂದೆ ದುಃಖವಿರುತ್ತದೆ. ನಾನು ಆ ಕೆಲಸವನ್ನು ಒಪ್ಪಿಕೊಂಡರೆ ಅದು ನನ್ನನ್ನು ಗುರಿಯಿಂದ ವಿಮುಖಗೊಳಿಸುತ್ತದೆ. ನನ್ನ ಸಮಯವಿರುವುದು ಹಾಳು ಮಾಡುವುದಕ್ಕಲ್ಲ. ನೋಡು, ನನ್ನ ಸಮಯವೇನಿದ್ದರೂ ಸಂಶೋಧನೆ ಮಾಡಿ ಈ ಮನುಕುಲಕ್ಕೆ ನನ್ನ ಕೈಲಾದ ಸೇವೆ ಮಾಡುವುದಕ್ಕೆ ಎಂದರು. ಸಮಯದ ಮಹತ್ವವನ್ನು ಅರಿತಿದ್ದರಿಂದಲೇ ಕಾಂಟ್ರವರು ತತ್ವಶಾಸ್ತ್ರಕ್ಕೆ ಅಸಾಧಾರಣ ಕೊಡುಗೆ ನೀಡಲು ಸಾಧ್ಯವಾಯಿತು. ಸಮಯಕ್ಕೆ ಮಹತ್ವವನ್ನು ನೀಡಿದರೆ ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆಯ ಹಾದಿಯಲ್ಲಿ ಮುನ್ನಡೆಯಲು ಸಾಧ್ಯವಾಗುತ್ತದೆ. ಇಮ್ಯಾನ್ಯುಯಲ್ ಕಾಂಟ್ರವರು ಸಮಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅಂದರೆ, ಅವರು 1 ನಿಮಿಷನೂ ಸಹ ವೇಸ್ಟ್ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ. ಅಷ್ಟು ಪಂಕ್ಚುಯಾಲಿಟಿ ಅನ್ನೋದಿತ್ತು. ಈ ಟೈಮಲ್ಲಿ ಇದನ್ನೇ ಮಾಡಬೇಕು, ಪ್ರತಿದಿನ ಈ ಟೈಮಲ್ಲಿ ನಾನು ಇದನ್ನೇ ಮಾಡಬೇಕು. ಟೈಮ್ ಟೇಬಲ್ ಅಂತ ಅಂದ್ಕೊತಾರಲ್ಲ, ಆ ಟೈಮ್ ಟೇಬಲ್ ಹಾಕ್ಕೊಂಬಿಡೋರು. ಈ ಟೈಮಲ್ಲಿ ಇದನ್ನೇ ಮಾಡಬೇಕು, ಈ ಟೈಮಲ್ಲಿ ಇದನ್ನೇ ಮಾಡಬೇಕು ಅಂತ ಅನ್ನೋರು ಅವರು. ಆ ಥರದವರು. ಅವರು ಉಗುರು ಕಟ್ ಮಾಡೋಕ್ಕೆ ಮತ್ತು ಶೇವಿಂಗ್ ಮಾಡೋದನ್ನು ಸಹ ನಿಲ್ಲಿಸ್ಬಿಟ್ಟಿದ್ರು. ಯಾಕೆ ಅಂದರೆ, ಆ ಉಗುರು ಕಟ್ ಮಾಡಬೇಕಾದ್ರೆ 5 ನಿಮಿಷ ಹೋಗುತ್ತೆ, ಶೇವಿಂಗ್ ಮಾಡೋಕ್ಕೆ ಏರ್ ಕಟ್ ಮಾಡೋದಕ್ಕೆ 5 ನಿಮಿಷ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಸಮಯವನ್ನು ಪರಿಪಾಲಿಸ್ತಾ ಇದ್ದರು ಅವರು. ಈಗ ಸಮಯಕ್ಕೆ ನಾವು ಅಷ್ಟೊಂದು ಮಹತ್ವನೂ ಸಹ ಅವರು ಕೊಡ್ತಾ ಇದ್ದರು. ಸಮಯ ಅನ್ನೋದು ಕಳೆದೋದ್ಮೇಲೆ ಮತ್ತೆ ಬರೋದಿಲ್ಲ. ಎಂಥ ಕೋಟ್ಯಾಧಿಪತಿಯಾಗಿರಲಿ, ಯಾರೇ ಆಗಿರಲಿ, ಕಳೆದೋಗಿರ್ತಕ್ಕಂಥ ಸಮಯನ ಎಷ್ಟೇ ದುಡ್ಡು ಕೊಟ್ಟರೂ ಸಹ ಅವರು ಸಮಯನ ಮತ್ತೆ ವಾಪಸ್ ಪಡೆಯೋದಕ್ಕೆ ಆಗೋದಿಲ್ಲ. ಇದು ಬಿಸ್ನೆಸ್ ಮ್ಯಾನ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಬಿಸ್ನೆಸ್ ಮ್ಯಾನ್ಗಳು ಏನು ಮಾಡ್ತಾರೆ ಅಂದರೆ, ಟೈಮಿಗೆ ತುಂಬ ಮಹತ್ವವನ್ನು ಕೊಡ್ತಾರೆ. ಟೈಮ್ ಹೋದರೆ ಮತ್ತೆ ಅದು ಸಿಗೋದಿಲ್ಲ. ಮತ್ತೆ ನಾವು ಎಷ್ಟೇ ದುಡ್ಡು ಕೊಟ್ಟರು, ಎಷ್ಟೇ ಕೋಟಿ ಕೊಟ್ಟರು ಆ ಸಮಯನ ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಎಲ್ಲರೂ ಸಮಯವನ್ನು ಚೆನ್ನಾಗಿ ಸಮರ್ಪಕವಾಗಿ ಬಳಸ್ಕೊಳ್ಳಿ. ಯಾರೂ ಸಮಯವನ್ನು ವ್ಯರ್ಥ ಮಾಡೋಕ್ಕೆ ಹೋಗಬೇಡಿ. 5 ನಿಮಿಷನೇ ಆಗಲಿ, 10 ನಿಮಿಷನೇ ಆಗಲಿ ಸಮರ್ಪಕವಾಗಿ ಬಳಸ್ಕೊಳ್ಳಿ. ಧನ್ಯವಾದಗಳು. ಶುಭ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ.